ಮುಂಚೆ ನೀವು ಈ ಒಂದು 10-15 ವರ್ಷದಿಂದ ಬರೀ ದಲಿತರು ಮಾತ್ರನೇ ಅಂಬೇಡ್ಕರ್ ಫಂಕ್ಷನ್ ಮಾಡ್ತಾ ಇದ್ದಿದ್ದು. 14 ಬಂದ್ರೆ ನಾವು ಮೆರವಣಿಗೆಗಳು ಮಾಡ್ತಾ ಇದ್ವಿ, ಮತ್ತೆ ನಮ್ಮ ಏರಿಯಾಗಳಲ್ಲಿ ಸ್ವೀಟ್ ಹಂಚಿ ಇದು ಮಾಡ್ತಿದ್ವಿ. ಇವತ್ತಿಗೆ ಪ್ರತಿಯೊಬ್ಬರಿಗೂ ಅರಿವಾಗಿದೆ ಅಂಬೇಡ್ಕರ್ ಅವರು ವಿಶ್ವ ಮಾನವ ಅಂತ ಹೇಳಿ. ನಾವು ದಲಿತರಾಗಿ ನಾವು ಅವ್ರನ್ನ ಭಗವಂತ ದೇವರು ಅದಕ್ಕಿಂತ ಮೇಲೆ ನಾವು ಮಾಡ್ತೀವಿ. ಬಟ್ ಪ್ರತಿಯೊಬ್ಬ ಭಾರತರಾಗಿ ಅಂಬೇಡ್ಕರ್ ಸಾಹೇಬ್ರನ್ನ ಯಾವತ್ತು ಗೌರವ ಕೊಡ್ತೀವಿ, ಅವತ್ತು ನಿಜವಾದ ಸ್ವಾತಂತ್ರ್ಯ ನಮ್ಮ ಭಾರತಕ್ಕೆ ಬಂದಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವು ದೇವರಲ್ಲಿ ನಂಬಿಕೆ ಇದೆ, ದೇವರು ನಾವು ನೋಡಿಲ್ಲ, ಆದ್ರೆ ಅಂಬೇಡ್ಕರ್ ಅವರು ನಮಗೆ ದೇವರೇ, ನಡೆದಾಡ ಅಂತ ದೇವರು, ನಮಗೆ ಹಕ್ಕನ್ನ ಕೊಟ್ಟಿರೋ ಅಂತ ದೇವರು. ಪ್ರತಿಯೊಬ್ಬರು ನಮ್ಮ ದಲಿತರ ಮನೇಲಿ ಕೂಡ ಅಂಬೇಡ್ಕರ್ ಫೋಟೋನ ನಾವು ಹಾಲಲ್ಲಿ ಹಾಕ್ತೀವಿ, ಪೂಜೆ ಮಾಡ್ತೀವಿ, ಮತ್ತೆ ನಾವು ತಲೆ ಮೇಲೆ ಕುಚ್ಕೊಂಡು ಓಡಾಡ್ತೀವಿ. ಆದ್ರೆ ಆ ಗೃಹ ಸಚಿವರು ಬಿಜೆಪಿಯವರು ಯಾವತ್ತೂ ಸಂವಿಧಾನದ ಬಗ್ಗೆ ಅವ್ರಿಗೆ ಗೌರವನೇ ಇಲ್ಲ. ಖಂಡಿತ ಅವ್ರು ಎಲ್ಲಿ ತನಕ ಅವರು ರಾಜೀನಾಮೆ ಕೊಟ್ಟು ಕ್ಷಮೆ ಕೇಳೋದಿಲ್ಲ, ಖಂಡಿತವಾಗೂ ಅಲ್ಲಿ ತನಕ ಕೂಡ ನಾವು ಹೋರಾಟ ಮಾಡೇ ಮಾಡ್ತೀವಿ. ಮತ್ತೆ ಅವ್ರ ಮುಂದಿನ ಪರಿಸ್ಥಿತಿ ಇವಾಗ ಏನ್ 200 ಚಿಲ್ಲರೆ ತಗೊಂಡು ಸಮ್ಮಿಶ್ರ ಸರ್ಕಾರ ಮಾಡಿದ್ದಾರೆ, ಮುಂದೆ ಅವ್ರಿಗೆ ಈ ಸಂಖ್ಯೆನೂ ಬರೋದಿಲ್ಲ, 100-150 ಸಂಖ್ಯೆ ಒಳಗೆ ಬರ್ತಾರೆ. ಇದು ಅವ್ರಿಗೆ ಎಚ್ಚರಿಕೆ ಪಾಠ. ಇನ್ಮೇಲಾದ್ರೂ ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಕೊಡೋದಂತ ಬಿಜೆಪಿ ಪಕ್ಷ ಕಲಿಬೇಕು. ಸರ್, ಮೊದಲನೇದಾಗಿ ನಾನು ಇದನ್ನು ತೀವ್ರವಾಗಿ ಉಗ್ರವಾಗಿ ಖಂಡಿಸ್ತೀವಿ. ಏನು ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ದೇವ್ರನ್ನ ಹೋಲಿಸಿ ಹೇಳಿದ್ದಾರೆ. ನಾನಂತೂ ಒಬ್ಬ ದಲಿತರಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ದೇವರಲ್ಲಿ ನಂಬಿಕೆ ಇದೆ, ದೇವರು ನಾವು ನೋಡಿಲ್ಲ, ಆದರೆ ಅಂಬೇಡ್ಕರ್ ಅವರು ನಮಗೆ ದೇವರೇ, ನಡೆದಾಡ ಅಂಥ ದೇವರು, ನಮಗೆ ಹಕ್ಕನ್ನು ಕೊಟ್ಟಿರೋ ಅಂಥ ದೇವರು. ಹಾಗೂ ನಮಗೆ ಯಾವ ಶೋಷಣೆಗೆ ಒಳಗಾಗಿದ್ದೀವಿ, ನಮ್ಮನ್ನ ಮೇಲೆ ತರಕ್ಕೆ ಸಂವಿಧಾನ ಏನು ರಚಿಸಿದರೆ ಅದಕ್ಕೆ ನಾವು ಅಂಬೇಡ್ಕರ್ನ ಸದಾ ದೇವರು ಅಂತಲೇ ನಾವು ಭಾವಿಸೋದು. ಪ್ರತಿಯೊಬ್ಬರು ನಮ್ಮ ದಲಿತರ ಮನೇಲಿ ಕೂಡ ಅಂಬೇಡ್ಕರ್ ಫೋಟೋನ ನಾವು ಹಾಲಲ್ಲಿ ಹಾಕ್ತೀವಿ, ಪೂಜೆ ಮಾಡ್ತೀವಿ, ಮತ್ತು ನಾವು ತಲೆ ಮೇಲೆ ಕುಚ್ಕೊಂಡು ಓಡಾಡ್ತೀವಿ. ಆದರೆ ಆ ಗೃಹ ಸಚಿವರು ಬಿಜೆಪಿಯವರು ಯಾವತ್ತೂ ಸಂವಿಧಾನದ ಬಗ್ಗೆ ಅವ್ರಿಗೆ ಗೌರವನೇ ಇಲ್ಲ. ಬರೀ ಏನೋ ಬಾಯಿ ಮಾತಲ್ಲಿ ಒಂದು ಅಂಬೇಡ್ಕರ್ ಅವ್ರದ್ದು ಒಂದು ಸ್ಮಾರಕ ಮಾಡಿದ್ದೀವಿ ಅನ್ನೋದು ಹೇಳೋದು ಬಿಟ್ಟರೆ, ಇವತ್ತಿಗೂ ಕೂಡ ದೇಶದಲ್ಲಿ ಎಲ್ಲ ಕಡೆ ಈಗಲೂ ಕೂಡ ಶೋಷಣೆಗೆ ಒಳಗಾಕಂಥ ಅನೇಕ ಜನರು, ನೀವು ನೋಡಿರ್ಬೋದು, MLAಗಳಿಗೆ ಒಳಗೆ ಬಿಡೋದಿಲ್ಲ. ನಾರಾಯಣ ಸ್ವಾಮಿ ಅಂತ ಒಬ್ಬರು MLA ಅವ್ರನ್ನೇ ಯಾವುದೋ ಒಂದು ಊರಲ್ಲಿ ಒಳಗೆ ಬಿಡೋದಿಲ್ಲ ಅವ್ರಿಗೆ, ಚಿತ್ರದುರ್ಗದಲ್ಲಿ. ಈಗಲೂ ಕೂಡ ನಾವು ಶೋಷಣೆಗೆ ಒಳಗಾಗಿದ್ದೀವಿ. ಆದರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ನಾವು ಪಕ್ಷಪ್ರೇರಿತವಾಗಿ ನಾವು ಇಡೀ ಭಾರತದಲ್ಲಿ ದಲಿತರು ಒಗ್ಗಟ್ಟಾಗಿರ್ತೀವಿ. ಮತ್ತು ಅಂಬೇಡ್ಕರ್ ಸಾಹೇಬ್ರನ್ನ ನಾವು ಯಾವತ್ತಿಗೂ ಭಗವಂತ ಅಂತಲೇ ನಾವು ಕರಿತೀವಿ. ಮುಂಚೆ ನೀವು ಈ ಒಂದು 10-15 ವರ್ಷದಿಂದ ಬರೀ ದಲಿತರು ಮಾತ್ರನೇ ಅಂಬೇಡ್ಕರ್ ಫಂಕ್ಷನ್ ಮಾಡ್ತಾ ಇದ್ದಿದ್ದು. 14 ಬಂದರೆ ನಾವು ಮೆರವಣಿಗೆಗಳು ಮಾಡ್ತಾಯಿದ್ವಿ, ಮತ್ತು ನಮ್ಮ ಏರಿಯಾಗಳಲ್ಲಿ ಸ್ವೀಟ್ ಹಂಚಿ ಇದು ಮಾಡ್ತಿದ್ವಿ. ಇವತ್ತಿಗೆ ಪ್ರತಿಯೊಬ್ಬರಿಗೂ ಅರಿವಾಗಿದೆ ಅಂಬೇಡ್ಕರ್ ಅವರು ವಿಶ್ವ ಮಾನವ ಅಂತ ಹೇಳಿ. ನಿಮಗೆ USA ಅಮೇರಿಕಾದಲ್ಲಿರ್ಬೋದು, ಲಂಡನ್ನಲ್ಲಿರ್ಬೋದು, ಪ್ರತಿಯೊಂದು ದೇಶದಲ್ಲೂ ಕೂಡ ಈಗ ಅಂಬೇಡ್ಕರ್ ಅವ್ರನ್ನ ಅವತ್ತು 14ನೇ ತಾರೀಕು ಒಂದು ಹಬ್ಬ ಥರ ಆಚರಣೆ ಮಾಡ್ತಾರೆ. ಅದನ್ನು ಎಲ್ಲೋ ಒಂದು ಕಡೆ ನೋಡಿ ಈ ಮೇಲ್ವರ್ಗದವ್ರಿಗೆ ಇಂಥ RSS ಇವ್ರನ್ನ ಸ್ವಲ್ಪ ಹೊಟ್ಟೆ ಕಿಚ್ಚು ಪಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಸರ್. ಅದರಿಂದ ಮತ್ತು ಇದೇನು ಮಾಡ್ತಾಯಿದ್ದಾರೆ ಇವರು, ನಮ್ಮನ್ನ ಕೆಳಗೆ ತೋರ್ಸೋಕ್ಕೋಸ್ಕರನೇ ಈ ಥರ ಮಾತುಗಳು ಆಡ್ತಾರೆ. ಮತ್ತು ಓಟು ಶೇಖರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಇವೆಲ್ಲ ಒಂದು ಹುನ್ನಾರ ಅಂತಲೇ ಅನ್ಕೋತೀವಿ ಸರ್. ಪ್ರಧಾನಿಯವರು ಕೈಗೊಂಬೆನೇ ಅಂತೀವಿ ಸರ್. ಅವರು ಭಾಷಣ ಮಾಡ್ತಾರೆ ಒಂದು ಬಿಟ್ಟರೆ, ಪ್ರತಿಯೊಂದು ಅವ್ರದ್ದು ಕೂಡ ಕೊನೆಗಾಲ ಬಂದ್ಬಿಟ್ಟಿದೆ. ಇವತ್ತು ಅವ್ರಿಗೂ 80 ವರ್ಷ ಆದಮೇಲೆ ಅವರು ಸಿದ್ಧಾಂತ BJP ಇದರೊಳಗೆ ಇದೆ, ಇಳಿಸ್ಬೇಕು ಅಂತ. ಅದರಂತೆ ಅವರೆಲ್ಲೋ ನನ್ನ ಇಳಿಸ್ಬಿಡ್ತಾರೆ ಏನಾರ ಮಾತಾಡಿದ್ರೆ ಅಂತ ಹೇಳ್ಬಿಟ್ಟಿದ್ದಾನೆ. ಅವ್ರು ಯಾವುದೂ ಮಾತಾಡೋಲ್ಲ. ನೀವು ಇದೇ ದಲಿತರ ಬಗ್ಗೆ ಮಾತಾಡಿದಾಗ ಅವ್ರು ಏನೂ ಮಾತಾಡೋದಿಲ್ಲ. ಮಣಿಪುರದಲ್ಲಾದರೆ ಅತ್ಯಾಚಾರಗಳು ಆದರೆ ಮಾತಾಡೋದಿಲ್ಲ, ಬೇರೆ ಏನಾದರೂ ಮಾತಾಡೋದಿಲ್ಲ. ಅವ್ರು ಏನು ಮಾತಾಡ್ತಾರೆ ಅಂದರೆ, ಯಾವಾಗ ನೀವು ಬರೀ ಈ ಇಂಡಿಯಾ, ಪಾಕಿಸ್ತಾನ, ಚೈನಾ ಇಂಥ ಒಂದು ವಿಷಯ ಬಂದಾಗ ಮಾತ್ರ ಮಾತಾಡ್ತಾರೆ ಹೊರತು ದೇಶದೊಳಗೆ ಹಾಕೋಂಥ ಆಂತರಿಕ ಸಮಸ್ಯೆಗಳಿಗೆ ಅವ್ರು ಯಾವತ್ತೂ ಬಂದು ಇವತ್ತವರೆಗೂ ಕೂಡ ಒಂದೇ ಒಂದು ಪ್ರೆಸ್ ಮೀಟು ಜನಕ್ಕೆ ಮುಂಚೆ ಏನೋ ಮನ್ ಕಿ ಬಾತ್ ಅಂದ್ಬಿಟ್ಟು ಏನೋ ಅವ್ರ ಖುಷಿಗೋಸ್ಕರ ಮಾತಾಡಬೇಕು ಅಂತ ಮಾತಾಡ್ತಿದ್ರು. ಹೋದರೆ ಜನದ ಕಷ್ಟದ್ದು ನಮಗೇನು ಇವತ್ತು ಆಹಾರ ಭದ್ರತೆ ಏನು ನಾವು ಕಾಂಗ್ರೆಸ್ ಅವ್ರ ಸರ್ಕಾರ ಕೊಟ್ಟಿದ್ವಿ, ಇವತ್ತೇನು ದುಪ್ಪಟ್ಟು 3ರಷ್ಟು ಆಗ್ತಾಯಿದೆ ಆಹಾರ ಇದ್ರದ್ದು ಫೆಡ್ರೇಷನ್ದು, ಅದು ಯಾವುದೂ ಬಗ್ಗೆನೂ ಅವ್ರು ಮಾತಾಡೋದಿಲ್ಲ. ಅವ್ರು ಇವತ್ತು ಅಂದಾನಿ ಬಗ್ಗೆ ಕೇಳ್ತಾವ್ರೆ, ಅದ್ರ ಬಗ್ಗೆನೂ ಮಾತಾಡೋಲ್ಲ. ಅವರು ಒಂಥರ ಮೂಕ್ಷ ಪ್ರೇಕ್ಷಕರ ಥರ ಆಗಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು RSS ಕೈಗೊಂಬೆ ಖಂಡಿತ ಇಲ್ಲ ಸರ್. ನಾವು ಯಾರೇ ಮಾತಾಡಲಿ ಸರ್ ಅಂಬೇಡ್ಕರ್ ಬಗ್ಗೆ, ನಾವು ಅದನ್ನು ಖಂಡನೆ ಮಾಡೇ ಮಾಡ್ತೀವಿ. ಯಾವ ಗೃಹ ಮಂತ್ರಿನಾರ ಆಗ್ಬೋದು, ಯಾವ ಪ್ರಧಾನಮಂತ್ರಿನಾರ ಆಗ್ಬೋದು. ಅದಕ್ಕಿಂತ ಏನು ನಮ್ಮ ಭಾರತದ ಪ್ರೆಸಿಡೆಂಟ್ ಅವರು ಮಾತಾಡಿದ್ರು ಕೂಡ ಅದು
ಕರಪ್ಷನ್ನೇ ಅಪರಾಧನೇ. ಯಾಕಂದರೆ ನಮ್ಮ ಭಾರತಕ್ಕೆ ಏನು ನಾವು ಹಿಂದೂಗಳು ಭಗವದ್ಗೀತಾ ಅಂತೀವಿ, ಬೈಬಲ್ ಅಂತೀವಿ, ಇದಂತೀವಿ, ಇಡೀ ನಮ್ಮ ಭಾರತಕ್ಕೇ ಸಮುದಾಯ ಅನ್ನೋದು ಒಂದು ಕಾನ್ಸ್ಟಿಟ್ಯೂಷನಲ್ ಬುಕ್ ಏನಿದೆ ಅದು ನಮಗೆ ಶ್ರೇಷ್ಠ ಗ್ರಂಥ. ಅಂಥ ಬರೆದಿರೋರ ಮೇಲೆ ಒಂದು ಏನೇ ಒಂದು ಸಣ್ಣ ಕೈ ಬೆರಳು ಮಾಡಿದ್ರು ಕೂಡ ಅದನ್ನು ಪ್ರತಿಯೊಬ್ಬ ಭಾರತೀಯನಾಗಿ ಅದರೊಳಗೂ ಮೀಸಲಾತಿ ಅಂತ ಕೊಟ್ಟಿರೋ ಅಂಥ ಹೆಂಗಸರಿಗೆ ಅವರು ಫಸ್ಟ್ ಬಂದು ಓಡಾಡಬೇಕು. ಇದೇ ಮೇಲ್ಗೋ ಜಾತಿ ವರ್ಗದವರು ಲೇಡೀಸ್ ರಿಸರ್ವೇಷನ್ ತರಬಾರ್ದು ಅಂತ ಅಪೋಸಿಷನ್ ಮಾಡಿದಾಗ ಅವರೆಲ್ಲ ಎಲ್ಲಿದ್ದರು? ಇವತ್ತು ಏನು ಸ್ವಾತಂತ್ರ್ಯವಾಗಿ ಓಡಾಡ್ತವ್ರೆ ಗಾಂಧೀಜಿನ ನೆನೆಸ್ಕೋತಾರೆ. ಅದೇ ಥರ ಪ್ರತಿಯೊಬ್ಬರು ಕೂಡ ನಮ್ಮ ಅಂಬೇಡ್ಕರ್ ಸಾಹೇಬರನ್ನ ಅವರು ಒಲಿಸ್ಕೋಬೇಕು, ಅವ್ರನ್ನ ನೆನೆಸ್ಕೋಬೇಕು, ಮತ್ತು ಅವರು ಅದ್ರ ಬಗ್ಗೆ ಧ್ವನಿ ಎತ್ತಬೇಕು. ನಾವು ದಲಿತರಾಗಿ ನಾವು ಅವ್ರನ್ನ ಭಗವಂತ ದೇವರು ಅದಕ್ಕಿಂತ ಮೇಲೆ ನಾವು ಮಾಡ್ತೀವಿ. ಬಟ್ ಪ್ರತಿಯೊಬ್ಬ ಭಾರತೀಯರಾಗಿ ಅಂಬೇಡ್ಕರ್ ಸಾಹೇಬರನ್ನ ಯಾವತ್ತು ಗೌರವ ಕೊಡ್ತೀವಿ ಅವತ್ತು ನಿಜವಾದ ಸ್ವಾತಂತ್ರ್ಯ ನಮ್ಮ ಭಾರತಕ್ಕೆ ಬಂದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಮಾಡಬೇಕು ಸರ್. ಗಡೀಪಾರು ಮಾಡಿ ಮೊದಲನೇದಾಗಿ ಅವರು ರಾಜೀನಾಮೆ ಕೊಡಬೇಕು, ಕ್ಷಮೆ ಕೇಳಬೇಕು. ತದನಂತರ ಅವರು ಕಾನೂನಲ್ಲಿ ಏನು ಶಿಕ್ಷೆಗೆ ಇದು ಮಾಡ್ತಾರೆ ಅದೆಲ್ಲ ಕೂಡ ಅವ್ರಿಗೆ ಅಪ್ಲೈ ಆಗಲೇಬೇಕು ಅಂತ ನಾವು ಇಷ್ಟಪಡ್ತೀವಿ. ಖಂಡಿತ ಅವ್ರು ಎಲ್ಲಿ ತನಕ ಅವರು ರಾಜೀನಾಮೆ ಕೊಟ್ಟು ಕ್ಷಮೆ ಕೇಳೋದಿಲ್ಲ, ಖಂಡಿತವಾಗೂ ಅಲ್ಲಿ ತನಕನೂ ಕೂಡ ನಾವು ಹೋರಾಟ ಮಾಡ್ತೀವಿ. ಮತ್ತು ಅವ್ರಿಗೆ ಮುಂದಿನ ಬರೋಸತಿ ಇವಾಗ ಏನು 200 ಚಿಲ್ಲರೆ ತಗೊಂಡು ಸಮ್ಮಿಶ್ರ ಸರ್ಕಾರ ಮಾಡಿದ್ದಾರೆ, ಮುಂದೆ ಅವ್ರಿಗೆ ಈ ಸಂಖ್ಯೆನೂ ಬರೋದಿಲ್ಲ, 100-150 ಸಂಖ್ಯೆ ಒಳಗೆ ಬರ್ತಾರೆ. ಇದು ಅವ್ರಿಗೆ ಎಚ್ಚರಿಕೆ ಪಾಠ. ಇನ್ಮೇಲಾದ್ರೂ ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಕೊಡೋದಂತ BJP ಪಕ್ಷ ಕಲಿಬೇಕು.